ಅಣ್ಣ ಅಮ್ಮ ತಗೊಳ್ಳಿ ಅಕ್ಕ ಅಣ್ಣ 10 ರೂಪಾಯಿ ಅಣ್ಣ ಅಣ್ಣ ಬೇರೆ ಒಳ್ಳೆ ಬನ್ನಿ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಮೂರ್ತಿ ನೀನೇನೋ ಇಲ್ಲಿ? 1000 ಜನದಲ್ಲಿದ್ರು ನಾನೆಂತ ಗೊತ್ತಾಗ್ಬಿಡ್ತದಲ್ವಾ ನಿನ್ಗೆ? ಭಗವಂತ ನನ್ಗೆ ಕಣ್ ಕೊಡ್ದಿರ್ಬೋದು, ಆದ್ರೆ ಮುಟ್ಟಿದ ತಕ್ಷಣ ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಏನ್ ಬಂದಿದ್ದು? ನಾಳೆ ಯುಗಾದಿ ಹಬ್ಬ ಅಲ್ವಾ, ಒಂದ್ ಜೊತೆ ಬಟ್ಟೆ ತಗೊಳ ನಡಿಯೋ. ನಮ್ಮಂತರ್ಗೆಲ್ಲ ಯಾಕೋ ಯುಗಾದಿ ಹಬ್ಬಕ್ ಬಟ್ಟೆ? ಹಾಗಂತ ವರ್ಷ ಪೂರ್ತಿ ಹಳೆ ಬಟ್ಟೆ ಇರಕ್ಕಾಗತ್ತಾ? ಎಲ್ಲರೂ ಹೊಸ ಬಟ್ಟೆ ತಗೊಳಲ್ವಾ? ನಾವೊಂದ್ ಜೊತೆ ತಗೊಳ ನಡಿಯೋ. ನಿನ್ಗೊಂದ್ ಮಾತು ಹೇಳ, ಎಷ್ಟೋ ಜನಕ್ಕೆ ಹಬ್ಬ ಮಾಡ್ಬೇಕು ಅಂತ ತುಂಬಾ ಆಸೆ ಇರುತ್ತೆ, ಆದ್ರೆ ಹಬ್ಬ ಮಾಡಕ್ ಆಸೆ ಇರಲ್ಲ. ಇನ್ ಕೆಲವು ಜನಕ್ಕೆ ದುಡ್ಡಿದ್ರು ಹಬ್ಬ ಮಾಡಕ್ ಆಗಲ್ಲ. ಇನ್ ಸ್ವಲ್ಪ ಜನ ಹಾಸ್ಪಿಟ್ಲುಗಳಲ್ಲಿ ಸಾವು ಬದುಕುಂತ ಓಡಾಡ್ತಾ ಇರ್ತಾರೆ. ಅಂತವ್ರ ಕಷ್ಟದ ಮುಂದೆ ನಮ್ಗೆಲ್ಲ ಹಬ್ಬ ಯಾಕೋ? ಇನ್ನೊಂದ್ ಗೊತ್ತಾ, ನಮ್ಮ ಹತ್ರ 10 ರೂಪಾಯಿ ಇದ್ರೆ ಮನೆ ಖರ್ಚಿಗಾಗುತ್ತೆ. ನನ್ ಬಟ್ಟೆ ಬೇಡ ಕಣೋ. ಲೋ ಅದೇನೋ ಸರಿ ಕಣೋ, ಒಬ್ಬೊಬ್ಬರಿಗೂ ಒಂದೊಂತರ ಕಷ್ಟ ಇರ್ತದೆ. ಹಾಗಂತ ವರ್ಷ ಪೂರ್ತಿ ಹಳೆ ಬಟ್ಟೆಲ್ಲ ಇರಕ್ಕಾಗತ್ತಾ? ಒಂದೊಂದ್ ಜೊತೆ ತಗೊಳ್ಳೋಣ ಬಾರೋ, ನಾನೇ ಕೊಡಿಸ್ತೀನಿ. ನಿನ್ಗೆ ಎಷ್ಟು ಕಷ್ಟ ಇರುತ್ತೋ ಏನೋ, ನನ್ ಬಟ್ಟೆ ಬೇಡ ಕಣೋ. ಫ್ರೆಂಡ್ಶಿಪ್ ಇಷ್ಟೇನ ಬೆಲೆ? ಸುಮ್ನೆ ಬಾರೋ.